ಹಾಯ್ ಫ್ರೆಂಡ್ಸ್, 5 ದಿನದಲ್ಲಿ ಜಸ್ಟ್ 5 ಡೇಸಲ್ಲಿ ನೀವು ಒಂದು ಚಾನಲನ್ನು ಮಾನಿಟೈಸೇಷನ್ ಮಾಡ್ಕೊಳ್ಬೇಕು ಅಂದರೆ ಜಸ್ಟ್ 3 ಟ್ರಿಕ್ಸ್ಗಳನ್ನು ಹೇಳ್ಕೊಡ್ತೇನೆ. ಯಾಕಂದರೆ ಇದು ನಾನು ಅನುಭವಿಸಿದಂತಹ, ನಾನು ಕೂಡ ವಿತಿನ್ 15 ಡೇಸಲ್ಲಿ ನಾನು ಮಾನಿಟೈಸೇಷನ್ ಮಾಡ್ಕೊಂಡಿದ್ದೀನಿ. ಅಂದರೆ ವಿತಿನ್ 5 ಡೇಸಲ್ಲಿ ನಿಮ್ಮ ಚಾನಲ್ ವೈರಲ್ ಆಗಬೇಕು ಅಂದರೆ ಹೇಗೆ ಮಾಡಬೇಕು, ಯಾವ್ಯಾವ ಟ್ರಿಕ್ಸ್ಗಳನ್ನು ಉಪಯೋಗಿಸ್ಕೊಳ್ಬೇಕು ಅನ್ನೋದು ಕೂಡ ಹೇಳ್ಕೊಡ್ತೇನೆ. ಯಾಕಂದರೆ ಪ್ರೂಫ್ ಸಮೇತ ಹೇಳ್ಕೊಡ್ತೇನೆ, ಯಾವುದೇ ರೀತಿ ಫೇಕ್ ನ್ಯೂಸ್ ಅಲ್ಲ ಇದು. ಬನ್ನಿ ಹಾಗಾದರೆ ನನ್ನ ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗೋಣ. ಇವಾಗ ಇಲ್ಲಿ ಸಿಂಪಲ್ ಆಗಿರುವಂಥ ಟ್ರಿಕ್ಸ್ಗಳನ್ನು ಹೇಳ್ಕೊಡ್ತೇನೆ. ಇಲ್ಲಿ ನಿಮ್ಮ ಕಣ್ಮುಂದೆ ಇರುವಂಥದ್ದು ಜಸ್ಟ್ ನಾನು 5 ಡೇಸ್ ಆಯಿತು ಜಾನು ಅಪ್ಡೇಟ್ ಎಂಬ ಒಂದು ಚಾನಲ್ ಕ್ರಿಯೇಟ್ ಮಾಡಿ ಜಸ್ಟ್ 5 ಡೇಸ್ ಆಯಿತು ನೋಡಿ. 5 ಡೇಸಲ್ಲಿ 112 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಎಷ್ಟು? 112. ಅಂದರೆ ವ್ಯೂಸ್ ಎಷ್ಟಿದ್ದಾರಪ್ಪ ಅಂದರೆ 30,000, ಅಂದರೆ 30.9K, 30,000 ವ್ಯೂಸ್ ಆಗಿದೆ. ಜೊತೆಗೆ ವಾಚ್ ಟೈಮ್ ಅವರ್ಸ್ ಎಷ್ಟಾಗಿದೆ ಅಂದರೆ 801 ವಾಚ್ ಟೈಮ್ ಅವರ್ಸ್ ಆಗಿದೆ ಜಸ್ಟ್ ವಿತಿನ್ 5 ಡೇಸಲ್ಲಿ ಇದು. ಹಾಗಾದರೆ ಈ ರೇಂಜಲ್ಲಿ ವೈರಲ್ ಆಗಲಿಕ್ಕೆ, ಈ ರೇಂಜಲ್ಲಿ ವ್ಯೂಸ್ ಆಗಲಿಕ್ಕೆ ಕಾರಣ ಏನು ಅಂದರೆ ಜಸ್ಟ್ 3 ಟ್ರಿಕ್ಸ್ಗಳನ್ನು ನಾನು ಫಾಲೋಅಪ್ ಮಾಡಿದ್ದಕ್ಕೆ. ಹಾಗಾಗಿ ಈ ರೇಂಜಲ್ಲಿ ನನ್ನ ಒಂದು ಚಾನಲ್ ಏನಾಗ್ತಾಯಿದೆ, ಇವತ್ತು ವೈರಲ್ ಆಗ್ತಾಯಿದೆ. ಇನ್ನು ಜಸ್ಟ್ 10 ಡೇಸಲ್ಲಿ ನನ್ನ ಒಂದು ಚಾನಲ್ ಮಾನಿಟೈಸೇಷನ್ ಆಗುವಂತಹ ಒಂದು ಸಿಚುವೇಶನ್ಗೆ ಬರುತ್ತೆ. ಹಾಗಾದರೆ ಬನ್ನಿ ಆ 3 ಟ್ರಿಕ್ಸ್ಗಳನ್ನು ಹೇಳಿಕೊಡ್ತೇನೆ. ಫಸ್ಟ್ ಒನ್ ಏನಪ್ಪ ಅಂದರೆ, ಮೊದಲು ಏನು ಮಾಡಬೇಕು ಅಂದರೆ ಫಸ್ಟ್ ಟ್ರಿಕ್ಸ್, ನೀವು ಚಾನಲ್ ಕ್ರಿಯೇಟ್ ಮಾಡ್ತಾ ಇರ್ತೀರಲ್ವ, ಚಾನಲ್ ಕ್ರಿಯೇಟ್ ಮಾಡುವಂಥ ಸಮಯದಲ್ಲಿ ನಿಮಗೆ ಒಂದು ಕ್ಯಾಟಗರಿ ಬರುತ್ತೆ. ಹೌದಾ? ಕ್ಯಾಟಗರಿ ಅಂದರೆ ಕ್ಯಾಟಗರಿಯನ್ನು ಚೂಸ್ ಮಾಡ್ಕೊಳ್ಬೇಕು. ಇವಾಗ ಫಾರ್ ಎಕ್ಸಾಂಪಲ್ ನನ್ನ ಒಂದು ಕ್ಯಾಟಗರಿ ಯಾವುದು ಅಂದರೆ, ಇಲ್ಲಿ ನನ್ನ ಒಂದು ಕ್ಯಾಟಗರಿ ಕಿಲ್ಲಿ ಕಾವ್ಯ ಮದುವೆಗೆ ಕಾವ್ಯ ಅಮ್ಮ ಗ್ರೀನ್ ಸಿಗ್ನಲ್ ಕೊಟ್ಟರು. ಅಂದರೆ ಇದು ಎದರಲ್ಲಿ ಬರುತ್ತೆ? ಎಂಟರ್ಟೈನ್ಮೆಂಟ್ ನ್ಯೂಸ್. ಅಂದರೆ ಎಂಟರ್ಟೈನ್ಮೆಂಟ್ ನ್ಯೂಸ್ ಒಳಗಡೆ ನನ್ನ ಒಂದು ಕ್ಯಾಟಗರಿ ಇದೆ. ಹಾಗಾಗಿ ನಾನು ಚೂಸ್ ಮಾಡಿಕೊಂಡಿದ್ದು ಯಾವುದು? ಎಂಟರ್ಟೈನ್ಮೆಂಟ್ ಅಂದರೆ ಕ್ಯಾಟಗರಿ. ಇದಕ್ಕೆ ಸಂಬಂಧಪಡುವಂಥದ್ದೇ ನಾನು ಶೋಗಳನ್ನು ಹಾಕುವಂಥದ್ದು ಅಂತ, ಯಾವುದಾದ್ರೂ ಬೇರೆ ಶೋಗಳದ್ದು, ಬೇರೆ ವ್ಯಕ್ತಿಗಳ ಬಗ್ಗೆ ಎಂಟರ್ಟೈನ್ಮೆಂಟ್ ನ್ಯೂಸ್ಗಳನ್ನು ಕೊಡುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಕ್ಯಾಟಗರಿಯನ್ನು ಚೂಸ್ ಮಾಡಿದ್ದೀನಿ. ಅದೇ ಕ್ಯಾಟಗರಿಗೆ ಸಂಬಂಧಪಟ್ಟ ಹಾಗೆ ವಿಡಿಯೋಸ್ಗಳನ್ನು ನಾವು ಅಪ್ಲೋಡ್ ಮಾಡಬೇಕು. ಇದು ಮೊದಲನೇ ಟ್ರಿಕ್ಸು. ನೀವು ಕೂಡ ಯಾವ ಚಾನಲನ್ನು ಕ್ರಿಯೇಟ್ ಮಾಡ್ತೀರಲ್ವ, ನೀವು ಬೇಕಾದ ಕ್ಯಾಟಗರಿ, ಇವಾಗ ನೀವು ಅಡುಗೆ ಮಾಡ್ತಾ ಇದ್ದರೆ ಕಿಚನ್ ಕ್ಯಾಟಗರಿ ಅಂತ ನೀವು ಚೂಸ್ ಮಾಡ್ಕೊಳ್ಬೇಕು. ಅಥವಾ ನೀವು ಎಲೆಕ್ಟ್ರಿಕ್ ಬಗ್ಗೆ, ಏನಾದರೂ ವಾಹನಗಳ ಬಗ್ಗೆ, ಬೈಕ್ಗಳ ಬಗ್ಗೆ ಹೇಳ್ತಿದ್ರೆ ಟೆಕ್ಗಳ ಬಗ್ಗೆ ಅಂತ ಹೇಳ್ಬೋದು. ಬೇರೆ ಯಾವುದ್ರ ಬಗ್ಗೆ, ಅಗ್ರಿಕಲ್ಚರ್ ಅಂದರೆ ಅಗ್ರಿಕಲ್ಚರ್ ಅಂತ ಹೇಳ್ಬೋದು. ಇವೆಲ್ಲ ಚೂಸ್ ಮಾಡ್ಕೊಂಡಿರ್ತೀರಲ್ಲ, ಅದೇ ತಕ್ಕಂತೆ ಆ ಕ್ಯಾಟಗರಿಗೆ ಸಂಬಂಧಪಟ್ಟಾಗೆ ನೀವು ಏನು ಮಾಡಬೇಕು, ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಬೇಕು. ಇದು ಒಂದು ತರೀಕಾಯಿತು. ಎರಡನೇ ಟ್ರಿಕ್ಸ್ ಏನಪ್ಪ ಅಂದರೆ, ನೀವು ಚಾನಲ್ ಕ್ರಿಯೇಟ್ ಮಾಡಿದ್ದೀರಿ ಅಂತ ತಿಳ್ಕೊಳ್ರಿ. ಇವತ್ತಿಂದಲೇ ಪ್ರತಿದಿನವೂ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಲೇಬೇಕು. 1 ದಿನ ಹಾಕಿ 2 ದಿನ ಬಿಟ್ಟೆ, 3 ದಿನ ಬಿಟ್ಟೆ, 4 ದಿನ ಬಿಟ್ಟರೆ ನೀವು ಸತ್ರು ಕೂಡ ಅದು ನಿಮ್ಮ ಚಾನಲ್ ಯಾವತ್ತಿಗೂ ಕೂಡ ವೈರಲ್ ಆಗೋದಿಲ್ಲ, ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗೋದಿಲ್ಲ. ಹಾಗಾಗಿ ಪ್ರತಿದಿನವೂ ಕೂಡ ಏನು ಮಾಡಬೇಕು ಅಂದರೆ, ಪ್ರತಿದಿನವೂ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಬೇಕು. ಕನಿಷ್ಠ 1 ಆದರೂ ಮಾಡಬೇಕು. 2 ಮಾಡಿರಿ, 3 ಮಾಡಿರಿ, 4, ಗರಿಷ್ಠ ಎಷ್ಟಾದರೂ ಮಾಡಿರಿ, ಕನಿಷ್ಠ 1 ಆದರೂ ಮಾಡಲೇಬೇಕು. ಇದು ಮೇನ್ ಇಂಪಾರ್ಟೆಂಟ್ ಇದು. ಓಕೆ, ನೆಕ್ಸ್ಟ್ 3ನೇ ಟ್ರಿಕ್ಸ್ ಏನಪ್ಪ ಅಂದರೆ, ಫೇಸ್ ಟು ಫೇಸ್ ಇರಬೇಕು. ನಿಮ್ಮದು ಏನಿರಬೇಕು? ಫೇಸ್ ಟು ಫೇಸ್ ಇರಬೇಕು. ಭಾಳ ಇಂಪಾರ್ಟೆಂಟ್ ಇದು. ಫೇಸ್ ಟು ಫೇಸ್ ನಿಮ್ಮ ಒಂದು ಟ್ರಿಕ್ಸ್ ಅಂದರೆ ಫೇಸ್ ಟು ಫೇಸ್ ವಿಡಿಯೋಸ್ಗಳನ್ನು ಮಾಡ್ತಾ ಹೋಗಬೇಕು. ಇದು ತುಂಬ ಇಂಪಾರ್ಟೆಂಟ್. ಓಕೆನಾ? ಇಷ್ಟು ಮೇನ್ ಇಂಪಾರ್ಟೆಂಟ್ ಹೇಳಿದೆ ನಿಮಗೆ. ಈ 3 ಟ್ರಿಕ್ಸ್ಗಳನ್ನು ನೀವು ಕರೆಕ್ಟಾಗಿ ಫಾಲೋಅಪ್ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಒಂದು ಚಾನಲ್ ಈಸಿಯಾಗಿ ವೈರಲ್ ಆಗುತ್ತೆ. ಹಾಗಾಗಿ ನಿಮ್ಮ ಒಂದು ವಾಚ್ ಟೈಮ್ ಕೂಡ ಬೇಗ ಕವರ್ ಆಗುತ್ತೆ. 4,000 ಅವರ್ಸ್ ಕಂಪ್ಲೀಟ್ ಆಗುತ್ತೆ. ಈಸಿಯಾಗಿ ಮಾನಿಟೈಸೇಷನ್ ಆಗುತ್ತೆ. ನೀವು ಕೂಡ ಅರ್ನ್ ಮಾಡ್ಕೊಳ್ಬೋದು. ಓಕೆ, ನೆಕ್ಸ್ಟ್ ನೀವು ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ನಿಮಗೆ ಗೊತ್ತಿಲ್ಲ ಅಂದರೆ, ಸರಿಯಾದ ನಿಯಮದ ಪ್ರಕಾರ ಹೇಗೆ ಕ್ರಿಯೇಟ್ ಮಾಡಬೇಕು ಅನ್ನೋದು ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಬಿಟ್ಟಿದ್ದೇನೆ. ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.